Morning students. Welcome to economic classes. Previous class we are discussed about today the concept of consumer behavior. The consumer behavior by the interact of in the market, buying the commodities or things, and between relationship to market and consumer between. And next one, and the follow of consumer, the price values, commodities price, how to determinations in the market of price values, so many things. So now we are discussed with you the productions and cost. This is the third chapter. This is third chapter. The productions and cost. ಉತ್ಪಾದನೆ ಮತ್ತು ವೆಚ್ಚ ಅಂತಕ್ಕಂಥದ್ದು ಇದು ಮೂರನೇ ಅಧ್ಯಾಯ ಆಗಿರ್ತಕ್ಕಂಥದ್ದು. ಹಾಗೆಯೇ ನಾವು ಕಳೆದ ತರಗತಿಯಲ್ಲಿ ಅನುಭೋಗಿಯ ವರ್ತನೆ ಹೇಗೆ, ಅನುಭೋಗಿಯ ವರ್ತನೆ ಸಿದ್ಧಾಂತ ಹೇಗೆ, ಮತ್ತು ಅನುಭೋಗಿ ಅಂತಕ್ಕಂಥ ವ್ಯಕ್ತಿ ಮಾರುಕಟ್ಟೆಯಲ್ಲಿ ಮತ್ತು ಮಾರುಕಟ್ಟೆಯ ಬೆಲೆಗಳಲ್ಲಿ ಹೇಗೆ ರೀತಿ ಅವನು ವರ್ತನೆಯನ್ನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗ್ತಕ್ಕಂಥ ಬೆಲೆಗಳ ಬಗ್ಗೆ ನಾವು ಸಹ ಚರ್ಚೆಯನ್ನು ಮಾಡಿದ್ವಿ. ಆ್ಯಂಡ್ ದ ಎಕ್ಸ್ಪ್ಲೇನ್ಸ್ ವಿತ್ ಯು ದ ಡಿಮ್ಯಾಂಡ್ಸ್ ಲಾ. ಅದ್ರ ಜೊತೆಗೆ ನಾನು ನಿಮಗೆ ಮತ್ತೊಂದು ಬೇಡಿಕೆಯ ನಿಯಮದ ಬಗ್ಗೆ ಸಹ ನಾನು ನಿಮಗೆ ಏನು ಹೇಳಿದೆ, ಒಂದು ವಿವರಣೆಯನ್ನು ನಾನು ಕೊಟ್ಟಿದ್ದೆ. ಸೊ ಹೇಗೆ ಬೇಡಿಕೆ ಅಂತಕ್ಕಂಥದ್ದು ನಿಯಮ ಆಗುತ್ತೆ. ಸೊ ಬೆಲೆ ಹೆಚ್ಚಾದಾಗ ಹೇಗೆ ವ್ಯಕ್ತಿ ಅಥವಾ ಅನುಭೋಗಿ ಅಂತಕ್ಕಂಥವನು ವಸ್ತುಗಳನ್ನು ಕೊಡ್ತಾನೆ, ಹಾಗೆಯೇ ಬೆಲೆ ಕಡಿಮೆ ಆದಾಗ ವಸ್ತುಗಳನ್ನು ಹೇಗೆ ಕೊಡ್ತಾನೆ ಅಂತಕ್ಕಂಥದ್ದು. ವೈ ಶುಡ್ ಅಪ್ಲೈ ಟು ಲಾ ಕನ್ಸ್ಯೂಮರ್ ಆಫ್ ಅಲ್ವಾ. ಸೊ ಹೇಗೆ ಅನುಭೋಗಿಗೆ ಆ ಒಂದು ಬೇಡಿಕೆ ನಿಯಮ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ನಾವು ದ ಥರ್ಡ್ ಚಾಪ್ಟರ್ ವಿ ಗೋ ಟು ದ ಪ್ರೊಡಕ್ಷನ್ಸ್ ಆ್ಯಂಡ್ ಕಾಸ್ಟ್. ಥರ್ಡ್ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚ ಅಂತಕ್ಕಂಥದ್ದು. ಸೊ ಇಂಡಿವಿಜುವಲ್ಸ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಪ್ರೊಡಕ್ಷನ್ಸ್ ಮೀನ್ಸ್ ವಾಟ್ ಈಸ್ ದ ಕಾಸ್ಟ್, ವಾಟ್ ಈಸ್ ದ ಕಾಸ್ಟ್ ಆ್ಯಂಡ್ ವಾಟ್ ಈಸ್ ದ ಪ್ರೊಡಕ್ಷನ್ಸ್. ಸೊ ಬೋತ್ ಆರ್ ಡಿಫರೆನ್ಸ್ ವ್ಯಾಲ್ಯೂಸ್. ಸೊ ಪ್ರೊಡಕ್ಷನ್ಸ್ ಈಸ್ ವೆರಿ ಸಿಂಪಲ್ ಟು ready to get produce of the output values. For example, choppies, duster, notebook, chairs, your pen, bag, shirt, pant, watches, geometry box, shoe, anyone is the we are called to productions. ಉತ್ಪನ್ನಗಳು ಅಂತ ನಾವು ಕರಿತೀವಲ್ವಾ. ಸೊ ಹಾಗಾಗಿ ಸೊ ಪ್ರೊಡಕ್ಷನ್ಸ್ ಆ್ಯಂಡ್ ಕಾಸ್ಟ್ ವೇರಿಯೇಷನ್ಸ್ ಆಫ್ ಮೋರ್ ದನ್ ಸೊ ಡಿಫ್ರೆನ್ಸಿಯೇಷನ್ ಇದೆ, ಎರಡಕ್ಕೂ ಸಹ ತುಂಬಾ ವ್ಯತ್ಯಾಸ ಇದೆ. ಸೊ ವೆನ್ ಯು ಪ್ರೊಡಕ್ಷನ್ಸ್ ಇನ್ ಔಟ್ಪುಟ್ ಬಿಫೋರ್ ವಿ ಆರ್ ಎಕ್ಸ್ಪೆಂಡ್ ಇನ್ ದ ಮನಿ ಆರ್ ಕ್ಯಾಪಿಟಲ್. ಒಂದು ವಸ್ತು ಉತ್ಪಾದನೆ ಆಗೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು, ಅದಕ್ಕೆ ಬಂಡವಾಳವನ್ನು ಹೂಡಬೇಕು. ದಟ್ಸ್ ದ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಅದಕ್ಕೆ ವೆಚ್ಚವನ್ನು ಬಳಸಬೇಕು, ಅದಕ್ಕೆ ಖರ್ಚು ಅಂತ ಕರಿತೀವಿ. ಸೊ ಬಿಫೋರ್ ಆರ್ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ಸ್ ಬಿಟ್ವೀನ್ಸ್ ವಿ ಆರ್ ಎಕ್ಸ್ಪೆಂಡಿಚರ್ಸ್ ಆಫ್ ಇಟ್ಸ್ ದ ಕಾಸ್ಟ್ ಅಂತ ಕರಿತೀವಿ. ಕಾಸ್ಟ್ ಅಂತ ನಾವು ಕರಿತೀವಿ. ಇನ್ನದನ್ನ ವೆಚ್ಚ. ಉತ್ಪಾದನೆಗೆ ಮುಂಚಿತವಾಗಿ ಉತ್ಪಾದನೆ ಮಾರುಕಟ್ಟೆಗೆ ಮಾಡೋಕ್ಕಿಂತ ನಾವೇನು ಕರಿತೀವಿ ಅದನ್ನು ಕಾಸ್ಟ್ ಅಂತ ಕರಿತೀವಿ. ಅದು ದ ಪ್ರೊಡಕ್ಷನ್ ಸ್ಪೇಸ್ ದ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಬೈ ದಿ ಅವರ್ ನ್ಯಾಷನಲ್ ಕರೆನ್ಸಿ. ಸೊ ಬಂಡವಾಳವಾಗಿ ನಾವೇನು ಮಾಡ್ತೀವಿ, ರಾಷ್ಟ್ರದ ಒಂದು ಹಣದ ಒಂದು ಮೂಲವನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ವೆಚ್ಚ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿದೆ, ಎಸ್ಪೆಷಲಿ ಗೊತ್ತಿದೆ, ಆಸ್ ಎ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ವಿ ಆರ್ ಕಂಡಕ್ಟೆಡ್ ಬೈ ಇಯರ್ಲಿ ಬಡ್ಜೆಟ್. ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಮಾರ್ಚ್ ಟು ಏಪ್ರಿಲ್ ಅಲ್ವಾ, ಏಪ್ರಿಲ್ ಟು ಮಾರ್ಚ್, ಮಾರ್ಚ್ ಟು ಏಪ್ರಿಲ್. ಸೊ ಏಪ್ರಿಲ್ ಟು ಮಾರ್ಚ್ ಅಂತಂದ್ರೆ ಓಕೆ. ಸೊ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೆ ಮುಂದಿನ ವರ್ಷ 2020 ಏಪ್ರಿಲ್ ಏನಿದೆ, ನೆಕ್ಸ್ಟ್ 2021 ಮಾರ್ಚ್ ತನಕ ಏನಾಗುತ್ತೆ, ಒಂದು ಬಡ್ಜೆಟ್ನಿಂದ ಮಾಡೋ ಘೋಷಣೆಯನ್ನು ಮಾಡ್ತಾರೆ. ಈ ವರ್ಷ ನಾವು ಏನೇನು ಮಾಡ್ತಾ ಇದ್ದೀವಿ, ಟೋಟಲ್ ನಮ್ಮ ನ್ಯಾಷನಲ್ ಇನ್ಕಮ್ಸ್ ಏನಿದೆ ಮತ್ತು ಎಕ್ಸ್ಪೆಂಡಿಚರ್ಸ್ ಈ ವರ್ಷ ನಾವೇನು ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಸೊ ನ್ಯಾಷನಲ್ ಇನ್ಕಮ್ ಏನಿದೆ ಮತ್ತು ಎಕ್ಸ್ಪೆಂಡಿಚರ್ಸ್ ಏನು ಮಾಡ್ತಿದ್ದೀವಿ ಅಂತಕ್ಕಂಥದ್ದು. ವಾಟ್ ಡು ನೆಕ್ಸ್ಟ್ ಇನ್ ದ ಇಯರ್ ಆಫ್ 12 ಮಂತ್ಸ್, ಇಯರ್ ಬೈ ದಿ 12 ಮಂತ್ಸ್, ಮುಂದಿನ 12 ತಿಂಗಳಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಅದೇನಿದೆ ಅದನ್ನು ಆ ಪ್ಲಾನಿಂಗ್ ಏನಿದೆ ಅದನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಸೋರ್ಸಸ್ ಅನ್ನು ನಾವೇನಂತ ಕರಿತೀವಿ, ಇನ್ಕಮ್ ಅಂತ ಕರಿತೀವಿ ಅಲ್ವಾ. ಸೋರ್ಸಸ್ ಅನ್ನು ಬರ್ತಕ್ಕಂಥ ಮೂಲವನ್ನು ನಾವೇಂತ ಕರಿತೀವಿ, ಆದಾಯ ಅಂತ ಕರಿತೀವಿ. ಖರ್ಚು ಮಾಡೋದನ್ನು ನಾವೇಂತ ಕರಿತೀವಿ, ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ಸ್ ಮೀನ್ಸ್ ಇಸ್ ಕಾಸ್ಟ್. ಸಿಂಪಲ್, ಕ್ಲಿಯರ್, ಓಕೆ. ದ ಪ್ರೊಡಕ್ಷನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಟು ಟ್ರಾನ್ಸ್ಪೋರ್ಟ್ ಇನ್ ದ ಮಾರ್ಕೆಟ್ ವಿ ಆರ್ ಟೋಟಲಿ ಎಕ್ಸ್ಪೆಂಡಿಚರ್ ಇಸ್ ಕಾಸ್ಟ್. ಒಂದು ವಸ್ತು ಉತ್ಪಾದನೆಗಿಂತ ಮುಂಚೆ ಮತ್ತು ಉತ್ಪಾದನೆ ಮಾರುಕಟ್ಟೆ ತಲುಪುವವರೆಗೆ ಆಗ್ತಕ್ಕಂಥ ವೆಚ್ಚ ಏನಿದೆಯಲ್ಲ, ಆ ವೆಚ್ಚವನ್ನೇ ನಾವಿಲ್ಲಿ ಅಂತ ಕರಿತೀವಿ, ಆ ಖರ್ಚನ್ನು ವೆಚ್ಚ ಅಂತ ಕರಿತೀವಿ. ವೆರಿ ಕ್ಲಿಯರ್, ವೆರಿ
ಕ್ಲಿಯರ್. ಓಕೆ ಓಕೆ, ನೆಕ್ಸ್ಟ್ ಕಮ್ ಸಿ ಥಿಯರಿ ಆಫ್ ಪ್ರೊಡಕ್ಷನ್ಸ್. ಉತ್ಪಾದನಾ ಸಿದ್ಧಾಂತ. ಏನಿದು ಉತ್ಪಾದನೆ ಸಿದ್ಧಾಂತ? ಸರ್ ಇವಾಗ ತಾನೇ ಹೇಳಿದ್ರಿ ಉತ್ಪಾದನೆ ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗುತ್ತೆ, ಅದಕ್ಕೆ ಉತ್ಪಾದಿಸ್ತಕ್ಕಂಥ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥದ್ದು ಏನಿದೆ ಅದು ಉತ್ಪನ್ನ ಅಂತ ಕರಿತೀವಿ. ಆಸ್ ದ ರಾ ಮೆಟೀರಿಯಲ್ಸ್ ಟು ಪ್ರೊಡಕ್ಷನ್ ಆಫ್ ಇಂಡಿವಿಜುವಲ್ ಆಫ್ ಅದರ್ ಪ್ರೊಡಕ್ಷನ್ಸ್ ಇನ್ಕ್ಲೂಡಿಂಗ್ ದ ಮೇಕಿಂಗ್ ಆಫ್ ಒನ್ ಪ್ರಾಡಕ್ಟ್ ಅಲ್ವಾ. ಹಲವಾರು ವಿವಿಧ ವಸ್ತುಗಳನ್ನು ಉಪಯೋಗಿಸಿ ಒಂದು ವಸ್ತುವನ್ನು ನಾವು ಶುಗರ್ಗೆ ಸಂಬಂಧಪಟ್ಟಂತೆ ನಾವು ಕಬ್ಬನ್ನು ಅಲ್ವಾ, ಶುಗರ್ ನಾವು ಕಬ್ಬನ್ನು ಅಂತ ತಯಾರು ಮಾಡ್ತೀವಿ. ಸೊ ಅದರಿಂದ ಸಾಕಷ್ಟು ವೇಸ್ಟೇಜಸ್ ಬರ್ತೀವಿ. ನಾವು ಅದನ್ನು ಪೇಪರ್ಸನ್ನು ಯೂಸ್ ಮಾಡ್ತೀವಿ ಅಲ್ವಾ, ಅಡ್ಸಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಕೋನನ್ನು ಯೂಸ್ ಮಾಡ್ತೀವಿ, ಐಸ್ ಕ್ರೀಮ್ ಬಳಸ್ತಾ ಹೋಗ್ತೀವಿ. ಹಾಗೆಯೇ ಫಾರ್ ಎಕ್ಸಾಂಪಲ್ ರೈಸ್. ಸೊ ಎಲ್ಲದಕ್ಕೂ ಬಳಸ್ತೀವಿ ನಾವು ರೈಸನ್ನು. ಸೊ ಒಂದೇ ದ ಕಾನ್ಸೆಪ್ಟ್ ಆಫ್ ಪ್ರೊಡಕ್ಷನ್ಸ್ ಏನಿದೆ, ದ ನೇಮ್ ಆಫ್ ಸಿಂಗಲ್ ರೈಸ್, ಬಟ್ ದ ಪ್ರೊಡಕ್ಷನ್ಸ್ ಆಫ್ ಅನದರ್ ಪ್ರೊಡಕ್ಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ವೆರೈಟೀಸ್ ಇದೆ ನಮ್ಮಲ್ಲಿ. ಒಂದೇ ವಸ್ತುವಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸೊ ಸಿದ್ಧ ಸರಕು ಕಚ್ಚಾ ವಸ್ತುಗಳನ್ನು ನಾವೇನು ಮಾಡ್ತೀವಿ, ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸ್ತಕ್ಕಂಥದ್ದೇ ಇಲ್ಲಿ ಉತ್ಪಾದನೆ ಅಂತ ನಾವು ಕರಿತೀವಿ ಅಲ್ವಾ. ರಾ ಮೆಟೀರಿಯಲ್ಸ್ ಇದೆ ನಮ್ಮಲ್ಲಿ. ರಾ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ದ ಆಲ್ ದ ಸಮ್ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ದ ಮ್ಯಾನುಫ್ಯಾಕ್ಚರ್ ಇನ್ ಒನ್ ಕಮಾಡಿಟಿ ಅಥವಾ ಒನ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ವಸ್ತುವನ್ನು ತಯಾರಿಸಬೇಕಾದ್ರೆ ಹಲವಾರು ವಸ್ತುಗಳನ್ನು ಬಳಸ್ಕೊಂಡು ನಾವೇ ಮಾಡ್ತಾ ಹೋಗ್ತೀವಿ, ಮತ್ತೊಂದು ವಸ್ತುವನ್ನು ತಯಾರಿಸ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಗೆ ಗೊತ್ತಿದೆ ಒಂದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಲ್ವಾ. ಆ ಟೆಕ್ಸ್ಟ್ ಬುಕ್ಗೆ ಬೇಕಾಗಿರ್ತಕ್ಕಂಥ ಏನು ಪೇಪರ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ಮತ್ತು ಗ್ಲಾಸಸ್ ಪ್ಲೇಟ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇಂಕ್ಸ್ಗಳಾಗಿರ್ಬೋದು, ನಾವೆಲ್ಲವನ್ನು ಬಳಸ್ತಾ ಇದ್ದೀವಿ. ಎಲ್ಲಾದರೂ ಒಂದರಲ್ಲೇ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಆಮೇಲೆ ಇದನ್ನು ಪ್ಯಾಕಿಂಗ್ ಮಾಡಲಿಕ್ಕೆ, ಸೊ ಕವರ್ ಮಾಡಲಿಕ್ಕೆ ಅಲ್ವಾ, ನೋಟ್ ಫುಡ್ಗಳನ್ನು ನಾವು ರೆಡಿ ಮಾಡಲಿಕ್ಕೆ ಎಲ್ಲದಕ್ಕೂ ಸಹ ಬೇರೆ ಬೇರೆ ವಸ್ತುಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಸೊ ಅವುಗಳ ಆಧಾರದ ಮೇಲೆ ಒಂದು ವಸ್ತು ಸಿದ್ಧವಾಗುತ್ತೆ, ಅದನ್ನು ನಾವು ಪ್ರೊಡಕ್ಷನ್ಸ್ ಅಂತ ಕರಿತೀವಿ, ಉತ್ಪಾದನೆ ಅಂತ ಕರಿತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಭತ್ತವನ್ನು ಬೆಳಿತೀವಿ ಇವತ್ತು ನಾವು ಅಲ್ವಾ, ಭತ್ತವನ್ನು ಬೆಳಿತೀವಿ ಅಥವಾ ಜೋಳವನ್ನು ಬೆಳಿತೀವಿ. ನಾವೇ ಮಾಡ್ತೀವಿ, ಮೊದಲು ಸೀಡ್ಸ್ಗಳನ್ನು ಹಾಕ್ತೀವಿ, ಅದನ್ನು ಬೆಳೆಸ್ಕೊಂಡು ಅದಾದಮೇಲೆ ಮತ್ತು ಭೂಮಿಗೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಅದಾದಮೇಲೆ ಕೆಮಿಕಲ್ಸನ್ನು ಇಂಜೆಕ್ಟ್ ಮಾಡ್ತೀವಿ, ಫರ್ಟಿಲೈಸರ್ಸನ್ನು ಇಂಜೆಕ್ಟ್ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ಇರಿಗೇಷನ್ ಸಪ್ಲೈ ಮಾಡ್ತೀವಿ, ನೀರಾವರಿ ಸೌಲಭ್ಯಗಳನ್ನು ನಾವು ಮಾಡಿ ಪೂರೈಸ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಏನಾಗುತ್ತೆ, ಫೈನಲಿ ಆಫ್ಟರ್ 4 to 6 months ವಿ ಆರ್ ಕ್ರಾಪ್ ಆನ್ ರೆಡಿ. ಬೆಳೆ ಅಂತಕ್ಕಂಥ ಏನಾಗುತ್ತೆ, ಸಿದ್ಧವಾಗುತ್ತೆ. ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಪೇಡಿ ಆರ್ ಮೇಜ್, ಎನಿ ಒನ್ ಅಲ್ವಾ, ಎಲ್ಲವೂ ಸಹ ಏನಾಗುತ್ತೆ, ಸಿದ್ಧ ಆಗುತ್ತೆ ಅಂತಕ್ಕಂಥದ್ದು ಒಂದು ಅಂಶ. ಸೊ ಹಾಗೇನೆ ಪ್ರೊಡಕ್ಷನ್ಸ್ ಅಂತಕ್ಕಂಥದ್ದು ಯಾವುದೇ ಒಂದು ಚೇರ್ಸ್, ಬಲ್ಬ್, ಬ್ಯಾಗ್, ಶೂಸ್, ಎನಿ ಒನ್ ಪ್ರೊಡಕ್ಷನ್ಸ್ ಬಿಫೋರ್ ಫಸ್ಟ್ ವಿ ಕಲೆಕ್ಟ್ ಆಫ್ ರಾ ಸೋರ್ಸ್. ಮೂಲ ದತ್ತಾಂಶಗಳಿವೆ, ಕಚ್ಚಾ ವಸ್ತುಗಳೇನಿದ್ದಾವೆ ಅದನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಸೊ ನಾವು ಇದು ಕಮ್ ಟು ದ ಪಾಯಿಂಟ್, ದ ಥಿಯರಿ ಆಫ್ ಪ್ರೊಡಕ್ಷನ್ಸ್, ಉತ್ಪಾದನಾ ಸಿದ್ಧಾಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಥಿಯರಿ ಆಫ್ ಪ್ರೊಡಕ್ಷನ್ಸ್? ವೆರಿ ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ ಅ ಥಿಯರಿ ಆಫ್ ಕಾನ್ಸೆಪ್ಟ್, ಫಸ್ಟ್ ವಿ ಆರ್ ಪ್ಲಾನ್ಡ್. ಮೊದಲು ನಾವೇನು ಮಾಡಬೇಕು, ಒಂದು ಸಿದ್ಧಾಂತ ಹೊರಡಿಸಬೇಕಾದ್ರೆ ಯೋಜನೆಯನ್ನು ಮಾಡಬೇಕಲ್ವಾ. ಯೋಜನೆ ಇಲ್ಲದೆ ಏನು ಮಾಡ್ಲಿಕ್ಕಾಗುತ್ತೆ. ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕಂತ ಅನ್ಕೊಂಡಿರ್ಬೇಕು, ಸುಮ್ಮನೆ ಇಲ್ಲೇ ಕೂತ್ಕೊಂಡು ನಾನು ಹೋಗ್ಬೇಕಂದ್ರೆ ಆಗೋಲ್ಲ. ಹೋಗ್ಬೇಕು, ಆಟೋ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಈ ಥರ. ಸೊ ಒಂದು ಕಾನ್ಸೆಪ್ಟ್ ಇರುತ್ತೆ, ಒಂದು ಸಿದ್ಧಾಂತ. ಕಾನ್ಸೆಪ್ಟನ್ನು ನಾವೆಂತ ಕರಿತೀವಿ, ದ ಪ್ರಿನ್ಸಿಪಲ್ಸ್ ಆರ್ ಥಿಯರೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ದ ಕಾನ್ಸೆಪ್ಟ್ ಆರ್ ಥಿಯರಿ ಆಫ್ ಪ್ರೊಡಕ್ಷನ್ಸ್, ದೇರ್ ಆರ್ ಟೂ contents of theory of the productions. The first one input and second one output. The first one inputs, second one output. Inputs ಆದಾನಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ, ಅಥವಾ ಆಮದುಗಳು ಅಂತ ಕರಿತೀವಿ. ಸೊ ಔಟ್ಪುಟ್ಸ್, ಇಟ್ಸ್ ಎಕ್ಸ್ಪೋರ್ಟರ್, ಮೀನ್ಸ್ ರಫ್ತುಗಳು ಅಂತ ನಾವು ಕರಿತೀವಿ. ಔಟ್ಪುಟ್ಸ್ ಅಂದರೆ ನಾವು ಸಿದ್ಧಪಡಿಸಿದ್ದನ್ನು ಮತ್ತೊಂದಕ್ಕೆ ದೇಶಕ್ಕೆ, ಮತ್ತೊಂದು ರಾಜ್ಯಕ್ಕೆ, ಮತ್ತೊಂದು ಪ್ರದೇಶಕ್ಕೆ ಕಳಿಸ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಯಾವುದು ಇಲ್ವೋ ಅದನ್ನು ನಾವೇ ಮಾಡ್ತೀವಿ, ತರಿಸ್ಕೊಳ್ತೀವಿ. ನಮ್ಮಲ್ಲಿ ಯಾವುದು ಹೆಚ್ಚಾಗಿದೆಯೋ ಅದನ್ನು ನಾವೇ ಮಾಡ್ತೀವಿ, ಮತ್ತೊಂದು ಕಡೆ ಕೊಡ್ತೀವಿ. ಮತ್ತೊಂದು ರಾಜ್ಯಕ್ಕೆ ಏನೋ ಬೇಕಾಗಿರುತ್ತೆ, ಅಕ್ಕಿ ಬೇಕಾಗಿರುತ್ತೆ, ನಾವು ಅವ್ರಿಗೆ ಅಕ್ಕಿಯನ್ನು ಕೊಡ್ತೀವಿ. ಸೊ ನಮಗೆ ಗೋಧಿ ಬೇಕಾಗಿರುತ್ತೆ, ಮತ್ತೊಂದು ರಾಜ್ಯದಿಂದ ನಾವು ಅದನ್ನು ಗೋಧಿಯನ್ನು ತರಿಸ್ಕೊಳ್ತೀವಿ. ಸೊ ವಿ ಆರ್ ಬೈಯರ್ಸ್ ಆರ್ ಇನ್ಪುಟ್ಸ್ ವಿ ಆರ್ ಬೈಯರ್ಸ್. ನಾವು ಕೊಳ್ಳುವಂಥದ್ದು ಏನಾಗುತ್ತೆ, ಅಲ್ಲಿ ಇನ್ಪುಟ್ಸ್ ಆಗುತ್ತೆ. ವಿ ಆರ್ ಶೇರಿಂಗ್, ನಾವು ಕೊಡ್ತಕ್ಕಂಥದ್ದು ಏನಿದೆ ಅದು ಔಟ್ಪುಟ್ ಆಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ದ ಥಿಯರಿ ಆಫ್ ಪ್ರೊಡಕ್ಷನ್ಸ್. ಉತ್ಪಾದನಾ ಸಿದ್ಧಾಂತ ಏನಿದೆ, ಇಲ್ಲಿ ಆದಾನಗಳು ಏನಿದೆ ಮತ್ತು ರಫ್ತುಗಳೇನಿದೆ ಇವುಗಳನ್ನು ನಿರ್ಧರಿಸುತ್ತೆ. ಸೊ ರಫ್ತಾಗದಿದ್ದರೆ ಮಾತ್ರ ಉತ್ಪಾದನೆಯನ್ನು ಮಾಡ್ತೀವಿ ಅಲ್ವಾ, ಕೊಳ್ಳದಿದ್ದರೆ ಮಾತ್ರ ಉತ್ಪಾದನೆ ಮಾಡ್ತೀವಿ, ಅದನ್ನು ನಾವು ಡಿಮ್ಯಾಂಡ್ ಹೇಳಿರೋದಲ್ವಾ. ಸೊ ಹಾಗಾಗಿ ಇಲ್ಲಿ ಆದಾನಗಳು ಭಾಳಷ್ಟು ಮುಖ್ಯ, ಆಮದು ಮತ್ತು ರಫ್ತುಗಳು ಭಾಳಷ್ಟು ಮುಖ್ಯ ಆಗುತ್ತೆ. ಸೊ ಬಿಫೋರ್ ದ ಪ್ರೊಡಕ್ಷನ್ಸ್ ಬಗ್ಗೆ ನೋಡೋಣ, ದ ಥಿಯರಿ ಆಫ್ ಕಚ್ಚಿಬಾರ್ದು. ವೆರಿ ಸಿಂಪಲ್, ದ ಪ್ರೊಡಕ್ಷನ್ಸ್ ಈಸ್ process that create adds value. Process that
ಕ್ರಿಯೇಟ್, ಆಡ್ಸ್ ವ್ಯಾಲ್ಯೂ ಆರ್ ಯುಟಿಲಿಟಿ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಆಕ್ಸ್ಫರ್ಡ್ಸ್ ಅವರು. ದ ಪ್ರೊಡಕ್ಷನ್ಸ್ ಈಸ್ ಪ್ರೊಸೆಸ್ ದಟ್ ಕ್ರಿಯೇಟ್. ಉತ್ಪಾದನೆ ಅಂತಕ್ಕಂಥದ್ದು ಒಂದು ಕ್ರಿಯಾತ್ಮಕ ಅಲ್ವಾ. ಆರ್ ಆಡ್ಸ್ ವ್ಯಾಲ್ಯೂ, ಅದು ಒಂದು ಮೌಲ್ಯವಾಗಿರ್ತಕ್ಕಂಥದ್ದು. ಆರ್ ಯುಟಿಲಿಟಿ, ಹಾಗೆ ತೃಪ್ತಿಯಾಗಿರ್ತಕ್ಕಂಥದ್ದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಉತ್ಪಾದನೆ ಸುಮ್ಮನೆ ಅಲ್ಲ ನಾವು ಹೇಳೋದು, ಯಾವುದನ್ನಾಗಲಿ ಸುಮ್ಮನೆ ಉತ್ಪಾದನೆ ಮಾಡಲಿಕ್ಕಾಗಲ್ಲ. ಒಂದು ಟೀಚಿಂಗ್ ಆಗಿರ್ಬೋದು, ಒಂದು ಸರ್ವಿಸ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ಸ್ ಆಗಿರ್ಬೋದು. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ಸ್ ನಾವು ಹೇಳ್ತಾ ಹೋಗ್ತೀವಿ. ಅಗ್ರಿ ಪ್ರೈಮರಿ ಸೆಕ್ಟರ್ಸ್, ಸೆಕೆಂಡರಿ ಸೆಕ್ಟರ್ಸ್, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅಂತ ಕರಿತೀವಿ. ಅಂತ ಥರ್ಡ್ ಒನ್ ಈಸ್ ಸರ್ವಿಸ್ ಸೆಕ್ಟರ್, ಕೈಗಾರಿಕಾ ಒಂದು ವಲಯ ಮತ್ತು ಕೃಷಿ ವಲಯ ಅಂತ ನಾವಿದ್ರಿ. ಯಾವುದರಲ್ಲಾಗಲಿ ಉತ್ಪಾದನೆ ಮಾಡಬೇಕಾದ್ರೆ ಏನು ಬೇಕು? ಮೊದಲು ಕ್ರಿಯೇಟಿವಿಟಿ ಬೇಕು ಅಲ್ವಾ. ಸುಮ್ಮನೆ ಏನೋ ಒಂದು ಎಲ್ಲರೂ ಮಾಡ್ತಾರೆ, ನಾನು ಡಸ್ಟರ್ ಮಾಡಿದ್ರೆ ಯಾರು ತೊಗೋತಾರ, ಬಿಡೋ ಅಲ್ಲಿ ಸಿಗುತ್ತೆ ಅದೇ ರೇಟಿಗೆ ಅಂತೀವಿ. ಬಟ್ ಇದು ಸ್ವಲ್ಪ ಮಾಡಿಫಿಕೇಶನ್ ಚೇಂಜ್ ಇದ್ದರೆ ಇವತ್ತು ನ್ಯೂ ಹೊಸ ವರ್ಷ ಆವಿಷ್ಕಾರಗಳಾಗ್ತಾ ಇದ್ದೇವೆ, ಡಿಸೈನ್ಸ್ಗಳು ಬರ್ತಾ ಇದೆ, ವೆರೈಟೀಸ್ ಬರ್ತಾ ಇದೆ, ವರ್ಷನ್ಸ್ಗಳು ಬರ್ತಾ ಇದೆ. ಸೊ ಪ್ರೊಡಕ್ಷನ್ಸಲ್ಲಿ ಅವೆಲ್ಲ ಆದಾಗ ಮಾತ್ರ ಏನಾಗುತ್ತೆ, ಸೊ ಕಸ್ಟಮರ್ ಆರ್ ಕನ್ಸ್ಯೂಮರ್ ಅಟ್ರಾಕ್ಟ್ ದಟ್ ಪ್ರೊಡಕ್ಷನ್ ಅಲ್ವಾ. ಒಂದು ಮೊಬೈಲ್ಸನ್ನು ಸುಮ್ಮನೆ ಇವತ್ತು ಸಾಕಷ್ಟು ಕಂಪ್ನಿಗಳು ಯಾಕೆ? ಪ್ರೊಡಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಐಡಿಯಾ ಆರ್ ಟೆಕ್ನಾಲಜಿ ಆರ್ ಪ್ಲಾನಿಂಗ್. ಆ ಮಾರುಕಟ್ಟೆಯ ಒಂದು ಉಪಾಯಗಳೇನಿದ್ದಾವೆ, ತಂತ್ರಜ್ಞಾನ ಏನಿದೆ, ಅವೆಲ್ಲವನ್ನು ಇಟ್ಕೊಂಡು ಇಲ್ಲಿ ಏನಾಗ್ತಾ ಹೋಗುತ್ತೆ, ಉತ್ಪಾದನೆ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಸುಮ್ಮನೆ ಯಾರೋ ಮಾಡಿರೋಂಥ ನಾನು ಮಾಡೋದು, ಯಾರೋ ವಸ್ತುವನ್ನು ಮೊಬೈಲ್ಸ್ ನಾನು ಒಂದು ಮಾಡ್ತೀನಿ ಅಂತ ಮಾಡೋದಲ್ಲ. ಸೊ ಯಾವ ಮೊಬೈಲ್ಸಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇರೋದಿಲ್ಲ, ಆ ಮೊಬೈಲ್ಸನ್ನು ನಾನು ರೆಡಿ ಮಾಡಬೇಕಂದಾಗ ವಿ ಆರ್ ಕ್ರಿಯೇಟೆಡ್ ಆಫ್ ನ್ಯೂ ಟೆಕ್ನಾಲಜಿ, ನ್ಯೂ ಮೆಥಡ್, ದಟ್ ಇಸ್ ದ ಬಿಲ್ಡ್ ಆಫ್ ಪ್ರೊಡಕ್ಷನ್ಸ್. ಅದು ನಮ್ಮ ಒಂದು ಉತ್ಪಾದನೆಯನ್ನು ಏನು ಮಾಡುತ್ತೆ, ಬಿಲ್ಡ್ ಮಾಡುತ್ತೆ, ಕಟ್ಟುತ್ತೆ ಅಲ್ವಾ, ಹೌದಾನೆ. ಹಾಗಾಗಿ ಸೊ ಉತ್ಪಾದನೆಯ ಸಿದ್ಧಾಂತ ಇಷ್ಟೇ. ದ ಪ್ರೊಡಕ್ಷನ್ಸ್ ಇಸ್ ಪ್ರೊಸೆಸ್ ದ್ಯಾಟ್ ಕ್ರಿಯೇಟ್, ಒಂದು ಕ್ರಿಯೇಟಿವಿಟಿ ಇರಬೇಕು, ಆ್ಯಂಡ್ ಆ್ಯಡ್ ವ್ಯಾಲ್ಯೂಸ್, ಅದು ಮೌಲ್ಯವಾಗಿರಬೇಕು, ಅದು ಮೌಲ್ಯಕ್ಕೆ ಒಳಪಟ್ಟಿರಬೇಕು. ಆ್ಯಂಡ್ ಯುಟಿಲಿಟಿ, ತೃಪ್ತಿಕರವಾಗಿರಬೇಕು. ಅಥವಾ ತೃಪ್ತಿಯನ್ನು ಕೂಡ ತಗೊಂಡಾಗ ಅದನ್ನು ಮತ್ತೆ ಬಳಸಬೇಕು ಅನಿಸ್ಬೇಕಲ್ವ. ಒಂದ್ಸಲ ತಿಂದ ತಕ್ಷಣ ಬೇಜಾರಾಗಬಾರ್ದು, ಇದೇನಂತ ಬಿಸಿ ಹಾಕೋದಲ್ಲ. ನೋಡಿ ಸಾಕಷ್ಟು ನಿಮಗೆ ಗೊತ್ತಿದೆ, ಫುಡ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್, ಕೆಲವೊಂದು ಹೋಟೆಲ್ಸ್ಗಳಿದ್ದಾವೆ. ಒಂದ್ಸಲ ಹೋಗ್ಬಿಟ್ರೆ ಮತ್ತೊಂದ್ಸಲ ಹೋಗ್ಬೇಕು ಅನಿಸ್ಬೇಕು, ಅಲ್ಲಿ ಬಿಟ್ಟು ಇನ್ನೊಂದ್ಸಲಕ್ಕೆ ಇದೇನಪ್ಪ ಬೇಡ ಬಾರ ಅನ್ನೋದಾಗಬಾರ್ದು ಅಲ್ವಾ. ಯಾವುದೇ ಆಗಲಿ. ಸೊ ಕ್ವಾಲಿಟಿ, ವ್ಯಾಲ್ಯೂ, ಕ್ರಿಯೇಟಿವಿಟಿ ಆ್ಯಂಡ್ ಯುಟಿಲಿಟೀಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆಯಲ್ಲ, ಅವೆಲ್ಲದೂ ಹೆಚ್ಚಾಗಿರಬೇಕು. ಹಾಗಿದ್ದಾಗ ನಿಮ್ಮ ಪ್ರೊಡಕ್ಷನ್ಸ್ಗೆ, ನಿಮ್ಮ ಉತ್ಪಾದನೆಗೆ ಒಂದು ವ್ಯಾಲ್ಯೂ ಇರ್ತದೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ದ ಪ್ರೊಡಕ್ಷನ್ಸ್ ಈಸ್ ವ್ಯಾಲ್ಯೂ ದಟ್ ಕ್ರಿಯೇಟ್, ಆಡ್ಸ್ ವ್ಯಾಲ್ಯೂ ಆ್ಯಂಡ್ ಯುಟಿಲಿಟಿ ಅಂತ ನಾವು ಕರಿತೀವಿ. ತೃಪ್ತಿದಾಯಕವಾಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, it is the process in which the inputs are converted in the outputs. ನಮ್ಮ ಉತ್ಪನ್ನಗಳೇನಾಗಬೇಕು, ಆಮದುಗಳಿಗೆ ಕನ್ವರ್ಟ್ ಆಗಬೇಕಾಗುತ್ತೆ. ಕೇವಲ ನಾವು ಉತ್ಪಾದನೆ ಮಾಡಿ ಹೊರಗೆ ತರಿಸ್ಕೊಳ್ಳೋದಲ್ಲ, ಅವುಗಳೇನಾಗಬೇಕು, ಔಟ್ಪುಟ್ ಆಗಬೇಕು. ಬರೀ ನಾವಷ್ಟೇ ಬಳಸೋಂಗಿಲ್ಲ, ನಮ್ಮ ಜೊತೆ ಇನ್ನೊಬ್ಬರು ಬಳಸಬೇಕು. ನಾನು ಮಾಡಿದ್ದನ್ನು ಮತ್ತೊಬ್ಬರು ಅದನ್ನು ಗುರ್ಸ್ಕೊಂಡು ಅದಕ್ಕೆ ಡಿಮ್ಯಾಂಡ್ಸ್ ಬರಬೇಕಲ್ವಾ. ನಾನೇನೋ ಒಂದು ಹೊಸದಾಗಿ ಒಂದು ಮೊಬೈಲ್ ಕಂಡಿಡಿದ ನನಗಷ್ಟೇ ಅಲ್ಲ, ಅದು ಈ ಸೊಸೈಟಿಗೆ ಬೇಕು ಅಲ್ವಾ, ಯೂನಿವರ್ಸಲಿಗೆ ಬೇಕಾಗುತ್ತೆ. ಸೊ ನನ್ನ ಡಿಮ್ಯಾಂಡ್ಸ್ ಅವ್ರಿಗೆ ಗೊತ್ತಾಗಬೇಕು, ನನ್ನ ಮ್ಯಾನುಫ್ಯಾಕ್ಚರ್ಸ್ ಅವರಿಗೆ ಐಡೆಂಟಿಫೈ ಆಗಬೇಕು. ಸೊ ಅವರು ಅದನ್ನು ರಿಸೀವ್ ಮಾಡ್ಕೊಳ್ಬೇಕು. ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು ಮಾರ್ಕೆಟಲ್ಲಿ. ಆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಏನಿದೆ, ಅದು ಉತ್ಪಾದನೆ ಸಿದ್ಧಾಂತ ಆಗುತ್ತೆ. ದ ಫಸ್ಟ್ ಒನ್ ಕ್ರಿಯೇಟಿವ್ ಆ್ಯಡ್ ವ್ಯಾಲ್ಯೂಸ್ ಆರ್ ಯುಟಿಲಿಟಿ. ಅಲ್ಲಿ ಕ್ರಿಯಾತ್ಮಕ ಇರಬೇಕು, ಮೌಲ್ಯವಾಗಿರಬೇಕು, ಮತ್ತು ತೃಪ್ತಿಕರವಾಗಿರಬೇಕು ಅಲ್ವಾ. ಉತ್ಪಾದನೆ ಅಂದರೆ ಸುಮ್ಮನೆ ಉತ್ಪಾದನೆ ವಸ್ತು ಮಾಡೋಕ್ಕಾಗುತ್ತಾ? ಅಡುಗೆ ರುಚಿಯಾಗಿ ಮಾಡಿದರೆ ಊಟ ಮಾಡ್ತೀವಿ, ರುಚಿಯಾಗಿ ಮಾಡಿದ್ರೆ ಊಟ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಸೊ ಹಾಗೆಯೇ ದ ಸೆಕೆಂಡ್ ಒನ್ ಹೇಳ್ತಾ ಹೋಗ್ತಾನೆ, ಇಟ್ ಈಸ್ ದ ಪ್ರೊಸೆಸ್ ಇನ್ ದ ವಿಚ್ ದ ಇನ್ಪುಟ್ಸ್ ಆರ್ ಕನ್ವರ್ಟೆಡ್ ಇನ್ ಔಟ್ಪುಟ್. ಇನ್ಪುಟ್ ಅಂತಕ್ಕಂಥದ್ದು ಔಟ್ಪುಟ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಆಮದು ಮಾಡ್ಕೊಳ್ತಕ್ಕಂಥದ್ದು ಏನಾಗಿದೆ, ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಕ್ರಿಯೇಟ್ ಮಾಡಿ ಮತ್ತೆ ನಾವು ಅದನ್ನು ಔಟ್ಪುಟ್ ಆಗಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ಇದೆ, ಇವತ್ತು ವಾಷಿಂಗ್ ಮಿಷಿನ್ಸ್ ಇದೆ, ಫ್ರಿಜ್ಜಸ್ಗಳಿದ್ದಾವೆ, ಸಾಕಷ್ಟು ಇವತ್ತು ನಾವು ತೆಗೆದುಕೊಳ್ತೀವಿ ಬೇರೆ ದೇಶಗಳಿಂದ. ಅವುಗಳನ್ನು ನೋಡಿಕೊಂಡು ನಾವು ಹೊಸದಾಗಿ ಮತ್ತೊಂಥರ ಕ್ರಿಯೇಟ್ ಮಾಡಿಕೊಂಡು ನಮ್ಮ ದೇಶದ ಪ್ರಾಡಕ್ಟ್ಸನ್ನು ಮತ್ತೊಂದು ದೇಶಕ್ಕೆ, ಮತ್ತೊಂದು ರಾಜ್ಯಕ್ಕೆ ಅದನ್ನು ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಔಟ್ಪುಟ್ಸ್ ಕೊಡಬೇಕಾಗುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಥಿಯರಿ ಆಫ್ ಪ್ರೊಡಕ್ಷನ್ಸ್. ಬರೀ ತರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ತರಿಸ್ಕೊಂಡ್ಮೇಲೆ ಅದನ್ನು ಬಳಸ್ಕೊಂಡು ಅದರಂತೆ ಮತ್ತೊಂದು ಆಲ್ಟರ್ನೇಟಿವ್ ಒಂದು ಪ್ರೊಡಕ್ಷನ್ಸನ್ನು ಕ್ರಿಯೇಟ್ ಮಾಡಿ ಹೊರದೇಶಕ್ಕೆ ಕೊಡ್ತಕ್ಕಂಥದ್ದು ಏನಿಲ್ಲ, ಅದು ಉತ್ಪಾದನಾ ಸಿದ್ಧಾಂತ. ವಿ ಆರ್ ಪ್ಲಾಂಟ್, ವಿ ಆರ್ ಬಿಲ್ಡ್, ವಿ ಆರ್ ಆರ್ಗನೈಜೇಷನ್, ಯು ಆರ್ ಮೇಕಿಂಗ್, ವಿ ಆರ್ ಮೇಕಿಂಗ್, ಯು ಆರ್ ಆ್ಯಂಡ್ ವಿ ಆರ್, ಟೋಟಲಿ ಬೋತ್ ಆರ್. ಸೊ ನೀವು ಅದನ್ನೇನು ಮಾಡಬೇಕು, ಹೊಸದಾಗಿ ಮಾಡಬೇಕು. ತರಿಸ್ಕೊಳ್ತಕ್ಕಂಥ ವಸ್ತುಗಳಿದೆ ಅವೆಲ್ಲವನ್ನು ನಾವು ತರಿಸ್ಕೊಳ್ಳೋದ್ರ ಜೊತೆಗೆ ಅವನ್ನು ಬಳಸ್ಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ವಸ್ತುಗಳನ್ನು ಸಿದ್ಧಪಡಿಸ್ಕೊಂಡು ನಾವು ಮತ್ತೆ ರಫ್ತಿಗೆ ಬಿಡಬೇಕು. ಅದು ನಮ್ಮ ಉತ್ಪಾದನಾ ಸಿದ್ಧಾಂತದ ಒಂದು
ಪರಿಕರ. ಕ್ಲಿಯರ್? ದ ಫಸ್ಟ್ ಒನ್, ದ ಥಿಯರಿ ಆಫ್ ಪ್ರೊಡಕ್ಷನ್ಸ್ ವಿಯರ್ ಜಸ್ಟ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೆಸ್ ದಟ್ ಕ್ರಿಯಾತ್ಮಕ ಆ್ಯಂಡ್ ಆಡಿವ್ ವ್ಯಾಲ್ಯೂಸ್ ಮೌಲ್ಯವಾಗಿರಬೇಕು, ಆರ್ ಯುಟಿಲಿಟಿ ತೃಪ್ತಿಕರವಾಗಿರ್ತಕ್ಕಂಥ ಉತ್ಪಾದನೆಯನ್ನು ಮಾಡಬೇಕು. ಆ್ಯಂಡ್ ಜೊತೆಗೆ ಇಟ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ದಿಂದ ಔಟ್ಪುಟ್ ಆರ್ ಕನ್ವರ್ಟೆಡ್ ಟು ಔಟ್ಪುಟ್, ಇನ್ಪುಟ್ ಆರ್ ಕನ್ವರ್ಟೆಡ್ ಟು ಔಟ್ಪುಟ್. ಆದಾನಗಳೇನು ಬರ್ತಾ ಇದೆ ನಮಗೆ, ಆಮದುಗಳೇನಾಗ್ತದೆ, ಅವುಗಳನ್ನು ಬಳಸ್ಕೊಂಡು ನಾವು ರಫ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು ಏನಿದೆಯಲ್ಲ ಅದು ಉತ್ಪಾದನೆ ಸಿದ್ಧಾಂತವಾಗಿರುತ್ತೆ. ಸುಮ್ಮನೆ ತರಿಸ್ಕೊಳ್ಳೋದೇ ಕೊಡೋದೇ ಆಗಬಾರ್ದು. ಯಾವತ್ತು ನಮಗೆ ಕಷ್ಟ ಆಗುತ್ತಲ್ವ. ಇವಾಗ ಟ್ಯಾಕ್ಸಸ್ ಇದೆ, ಜೊತೆಗೆ ನಿಮಗೆ ಗೊತ್ತಿರ್ಬೋದು ನಮ್ಮ ದೇಶದ ಕರೆನ್ಸಿಗೂ ಮತ್ತು ವಿದೇಶದ ಕರೆನ್ಸಿಗೂ ತುಂಬಾ ವ್ಯತ್ಯಾಸಗಳಿದೆ ಅಲ್ವಾ. ನಾವಿಲ್ಲಿ ₹1 ಕೊಟ್ಟರೆ ಅಮೇರಿಕಾದಲ್ಲಿ 69 ರೂಪಾಯಿ ಇದೆ ಇವಾಗ ನೆಟ್ RS. ಇಂಡಿಯಾದ್ದು ₹1 ಮೇಲೆ ಆದರೆ USA. ಸೊ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಕರೆನ್ಸಿ ಏನಿದೆ ಡಿಫ್ರೆನ್ಸಿಯೇಷನ್ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ₹1 ಕೊಡಬೇಕಾದ್ರೆ ಅಮೇರಿಕಾದವರು 69 ರೂಪಾಯಿಸನ್ನು ಕೊಡಬೇಕು. ನಾವು ಅಮೇರಿಕಾದ $1 ಪರ್ಚೇಸ್ ಮಾಡಬೇಕಾದ್ರೆ ನಾವೆಷ್ಟು ಕೊಡಬೇಕು? 60 ರೂಪಾಯಿಯನ್ನು ಕೊಡಬೇಕು. ಹಾಗಿದ್ರೆ ಇಲ್ಲಿ ಬೆಲೆಗಳಲ್ಲೂ ಪ್ರೊಡಕ್ಷನ್ ವ್ಯತ್ಯಾಸ ಆಗುತ್ತೆ. ನಮ್ಮ ಇಲ್ಲಿರ್ತಕ್ಕಂಥ ಪೆನ್ನುಗಳಿಗೂ ಅಲ್ಲಿರ್ತಕ್ಕಂಥ ಪೆನ್ನುಗಳಿಗೂ ವ್ಯತ್ಯಾಸ ಇದೆ ತಾನೆ. ಈ ವೇರಿಯೇಷನ್ಸ್ ಆಫ್ ಕರೆನ್ಸೀಸ್ ವ್ಯಾಲ್ಯೂಸ್ ಏನಿದೆ ಅದನ್ನು ಸರಿ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ₹5 ಕೊಟ್ಟು ಟೀ ಕೊಡ್ತೀನಿ. ರೀಸನ್ ಏ ₹5 ಕೊಟ್ಟು ಟೀ ಕುಡಿತೀನಿ ನಾನು. ಬಟ್ ಅಮೇರಿಕಾದಲ್ಲಿ ಹಂಗೆ ಆಗುತ್ತಾ? ಹಾಗೆ $1 ಕೊಡಬೇಕಾಗುತ್ತೆ ಅಲ್ವಾ, $1 ಕೊಡಬೇಕಾಗುತ್ತೆ. ಸೊ ಈ ಡಿಫ್ರೆನ್ಷಿಯೇಷನ್ ನಾವು ಅದನ್ನ ಕೊಲ್ಯಾಪ್ಸ್ ಮಾಡಬೇಕಾದ್ರೆ ದ ಇನ್ಪುಟ್ಸ್ ಆರ್ ಕನ್ವರ್ಟೆಡ್ ಇನ್ ದ ಔಟ್ಪುಟ್ಸ್. ಆಮದುಗಳನ್ನು ನಾವು ರಫ್ತುಗಳನ್ನಾಗಿ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ, ನಮ್ಮ ದೇಶದ ಆರ್ಥಿಕತೆ GNP NP ಎಲ್ಲವೂ ಏನಾಗುತ್ತೆ, ರಿಚ್ ಆಗುತ್ತೆ, ಗ್ರೋತ್ ಆಗುತ್ತೆ ಅಲ್ವಾ. ದ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆ್ಯಂಡ್ ಸಿಂಪಲ್. ಹಾಗಾದರೆ ದ ಪರ್ಟಿಕ್ಯುಲರ್ ಮೀನ್ಸ್ ಆಫ್ ಔಟ್ಪುಟ್ಸ್ ಆ್ಯಂಡ್ ಇನ್ಪುಟ್ಸ್ ಅಲ್ವಾ ಸರ್. ಆದಾನಗಳು ಹೇಳಿದ್ರಿ, ಆಮದುಗಳು ಹೇಳಿದ್ರಿ, ರಫ್ತುಗಳು ಹೇಳಿದ್ರಿ. ಸೊ ಅವುಗಳು ತರಿಸ್ಕೋಬೇಕು, ಕೊಡಬೇಕು, ಓಕೆ. ಸೊ ಪರ್ಟಿಕ್ಯುಲರ್ ಮೀನಿಂಗ್ಸ್ ಆಫ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್. ದ ಫಸ್ಟ್ ಒನ್ ಇನ್ಪುಟ್ಸ್. The second one is outputs. The very simple definition: the factors of production such as land, labor, capital, technology or organizations etc. ಇಲ್ಲಿ ಪ್ರಧಾನ ಘಟಕಗಳಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ಘಟಕಗಳಾಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಏನಿದೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್ ಆರ್ ಟೆಕ್ನಾಲಜಿ ಆರ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ ನಾವು. ಅದನ್ನು ಯಾವುದಾದ್ರೂ ಓಕೆ. ಸೊ ದ ಪ್ರೊಡಕ್ಷನ್ ಸಚ್ ಆಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಟೆಕ್ನಾಲಜಿ. ಇಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು ಏನು ಮಾಡುತ್ತೆ, ಸಚ್ ಮಾಡುತ್ತೆ, ಭೂಮಿಯನ್ನು, ಕೂಲಿ ಮೀನ್ಸ್ ಶ್ರಮವನ್ನು, ಕ್ಯಾಪಿಟಲ್ ಬಂಡವಾಳವನ್ನು, ಆರ್ಗನೈಸೇಷನ್ ಸಂಘಟನೆಯನ್ನು ಸರ್ಚ್ ಮಾಡ್ತಾ ಹೋಗುತ್ತೆ. ಯಾವುದು? ಇನ್ಪುಟ್ಸ್. ಸೊ ಹಾಗಾಗಿ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸಚ್ ಆಸ್ ಎ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್ ವಿ ಕಾಲ್ ಆಫ್ ಇನ್ಪುಟ್ಸ್. ಕ್ಲಿಯರ್? 1 ಮಾರ್ಕ್ ಕ್ವಶನ್ಸ್ ನಮ್ಮಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಬಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಈ ಥರ ಕಾನ್ಸೆಪ್ಟ್ಗಳೆಲ್ಲ ಕೇಳ್ತಾ ಹೋಗ್ತಾರೆ. ಸೊ ಅವಾಗ ನೀವು ಬರೀಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಔಟ್ಪುಟ್ಸ್. ದ ಗೂಡ್ಸ್ ಆ್ಯಂಡ್ ಸರ್ವಿಸ್. ನೋಡಿ, ವೆರಿ ಕ್ಲಿಯರ್. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸಚ್ ಆಸ್ ದಿ ಫ್ಯಾಕ್ಟರ್ಸ್ ಇನ್ ಇನ್ಪುಟ್ಸ್ ಅಲ್ವಾ, ಸಚ್ ಆಸ್ ದಿ ಫ್ಯಾಕ್ಟರ್ಸ್ ಇನ್ ಇನ್ಪುಟ್ಸ್ ಬೈ ಪ್ರೊಡಕ್ಷನ್ಸ್. ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಘಟಕಗಳನ್ನು ಇದೇ ಮಾಡ್ತಾ ಹೋಗುತ್ತೆ, ತಿಳಿಸ್ಕೊಡುತ್ತೆ. ಯಾವುದು? ಇನ್ಪುಟ್ಸ್ ಅಂತಕ್ಕಂಥದ್ದು ಆದಾನಗಳು ಅಥವಾ ಆಮದುಗಳು. ಇನ್ನು ಔಟ್ಪುಟ್ಸ್ ರಫ್ತುಗಳು ಸಂಬಂಧಪಟ್ಟಂತೆ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳು. ದ ಪ್ರೊಡಕ್ಷನ್ಸ್ ಆನ್ ಆಸ್ ಸೋಪ್, ಒಮಿನಿಕಾರ್ ETC. ರಫ್ತುಗಳಿಗೆ ನಾವು ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಅನ್ನು ನಾವು ಕೊಡೋದಾದ್ರೆ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳನ್ನು ನಿರ್ಧರಿಸುತ್ತೆ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಂತೆ. ದ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡಕ್ಷನ್ಸ್, ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಸೋಪ್ ಆರ್ ಒಮಿನಿಕಾರ್ ETC. ಸೋಪು ಅಂತಕ್ಕಂಥದ್ದು ಒಂದು ವಸ್ತು ತಾನೆ, ಅದು ರಫ್ತಾಗ್ತಕ್ಕಂಥದ್ದು. ನಮ್ಮಲ್ಲಿ ಮೈಸೂರು ಸ್ಯಾಂಡಲ್ ಇದೆ, ಇವತ್ತು ಮೈಸೂರಲ್ಲಿ ಪ್ರೊಡಕ್ಷನ್ಸ್ ಆಗ್ತದೆ. ಇವತ್ತು ವಿದೇಶಗಳಲ್ಲಿ ಅದಕ್ಕೆ ಹೆಚ್ಚು, ಇಂಗ್ಲೆಂಡಲ್ಲೂ ಸಹ ಇವತ್ತು ಬೇಡಿಕೆ ಇದೆ ನಮ್ಮ ಮೈಸೂರು ಸ್ಯಾಂಡಲ್. ಬಟ್ ನಾವೇ ಬಳಸ್ತಾ ಇಲ್ಲ ಇವತ್ತು. ಬರೀ ಸಂತೂರು, ಸುಡುಗಾಡು ಈ ಥರ ಎಲ್ಲ ಬಳಸ್ತಾ ಇದ್ದೀವಲ್ವ. ಸಂತೂರು, ಡವ್ ಸೋಪ್ ಅಂತೆ, ಮಾರ್ಗೋ ಅಂತೆ, ಅದು ಯಾವುದು ಲಕ್ಸ್ ಅಂತೆ, ಈ ಥರ ಸೋಪ್ಗಳು. ಬಟ್ ನಮ್ಮಲ್ಲಿ ಪ್ರೊಡಕ್ಷನ್ಸ್ ಆಗ್ತಕ್ಕಂಥದ್ದು ನಾವು ಬಳಸ್ತಾ ಇಲ್ಲ. ಕರ್ನಾಟಕದಲ್ಲೂ ಅದು ಮೈಸೂರಲ್ಲಿ ಉತ್ಪಾದನೆ, ಮೈಸೂರು ಸ್ಯಾಂಡಲ್ ಅಂತ ಬಳಸ್ತಾ ಇಲ್ಲ. ದಯವಿಟ್ಟು ದ ಪ್ಲೀಸ್ ಯೂಸ್ ಆಲ್ ದ ಪೀಪಲ್ಸ್ ಮೈಸೂರು ಸ್ಯಾಂಡಲ್ ಶಾಪ್ ಅಲ್ವಾ. ಜಸ್ಟ್
ಆ್ಯಂಡ್ ಒಮಿನಿ ಕಾರ್ ಇಟ್ಸ್ ಇಂಡಿಯನ್ ಮೇಕರ್ಸ್ ಅಲ್ವಾ, ಒಮಿನಿ ನಮ್ಮದೇ ಅದು, ಬಟ್ ನಾವು ಅದನ್ನು ಬಳಸ್ತಾ ಇದ್ದೀವಾ? ಸೊ ನಮ್ಮಿಂದ ರಫ್ತಾಕಂಥದ್ದು ಯಾವುದು? ಸೋಫ್ ಆ್ಯಂಡ್ ಒಮಿನಿ ಕಾರ್. ಇವೆರಡು ವಸ್ತುಗಳು ಏನಾಗ್ತಾ ಹೋಗುತ್ತೆ? ಔಟ್ಪುಟ್ ಆಗ್ತಾ ಹೋಗುತ್ತೆ. ಸೊ ನಾವು ಉತ್ಪಾದಿತ ವಸ್ತುಗಳನ್ನು ನಾವು ಮಾರಾಟ ಮಾಡೋದನ್ನು ನಾವು ರಫ್ತು ಅಂತ ಕರಿತೀವಿ. ನಮ್ಮಲ್ಲಿ ಉತ್ಪಾದನೆ ಇರ್ತಕ್ಕಂಥ ವಸ್ತುಗಳನ್ನು ತರಿಸ್ಕೊಳ್ಳೋದಿದೆ ಅದನ್ನು ನಾವು ಆಮದು ಅಂತ ಕರಿತೀವಿ. ವೆರಿ ಕ್ಲಿಯರ್ ಮಹೇಶ್? ಓಕೆ ಓಕೆ. ನೆಕ್ಸ್ಟ್ ಪಾಯಿಂಟ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್? ಏನದು ಘಟಕಗಳು ಅಂದರೆ ಹಾಗಾದರೆ? ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಫ್ಯಾಕ್ಟರ್ಸ್? ಏನು ಘಟಕಗಳ ಮುಖ್ಯ ಪ್ರಾಮುಖ್ಯತೆ ಏನು ಹಾಗಾದರೆ ನೋಡೋಣ. ಕಬಿಸೈ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ಉತ್ಪಾದನಾ ಘಟಕಗಳು ಅಂತ ನಾವು ಕರಿತೀವಿ ಅಲ್ವಾ? ಉತ್ಪಾದನೆ ಘಟಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ಸೊ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಲ್ಲ, ಫಸ್ಟ್ ಒನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್ ಆರ್ ಟೆಕ್ನಾಲಜಿ. ಓಕೆ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತಕ್ಕಂಥದ್ದು. ಸೊ ನಾಲ್ಕು ನಾವು ಇವನ್ನ ಪ್ರಧಾನ ಘಟಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಅರ್ಥಶಾಸ್ತ್ರವನ್ನು ನಿರ್ಧಾರ ಮಾಡ್ತಕ್ಕಂಥದ್ದೇ ಇದು. ಇದು ಕ್ರಿಯೇಟ್ ಆಫ್ ಎಕನಾಮಿಕ್ಸ್ ಬೇಸ್ಡ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಲ್ವಾ? ಅರ್ಥಶಾಸ್ತ್ರದ ಒಂದು ಉತ್ಪಾದನೆಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದೇ ಈ ಒಂದು ಪ್ರಧಾನ ಘಟಕಗಳಂದಾಗ ಅದು ಭೂಮಿ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಆರ್ಸನ್ಸ್. ಒಂದನ್ನು ಬಿಟ್ಟು ಒಂದು ಇರ್ಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಸೊ ಭೂಮಿ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗುತ್ತಾ? ಓಕೆ, ಭೂಮಿ ಇದೆ ಅಂತೇಳಿ ಕೆಲಸಗಾರಿಲ್ಲ ಅಂದರೆ ಆಗುತ್ತಾ? ಭೂಮಿ ಸಾಕಷ್ಟಿದೆ, ಕೆಲಸ ಮಾಡಿಲ್ಲ ಅಂದರೆ ಏನು ಮಾಡ್ತೀರಾ? ಆಗೋಲ್ಲ. ಇದು ಸಹ ಅಷ್ಟೇ. ಸೊ ಭೂಮಿ ಇದೆ, ಕೆಲಸಗಾರ ಮಾಡಿದ್ದಾರೆ, ಬಂಡವಾಳ ಇಲ್ಲ ಅಂದರೆ ಆಗುತ್ತಾ? ಆಗಲ್ಲ. ವಿತೌಟ್ ಕ್ಯಾಪಿಟಲ್ ವಿತೌಟ್ ಪರ್ಫಾರ್ಮ್ಡ್ ಲ್ಯಾಂಡ್ ಆರ್ ಲೇಬರ್ಸ್ ಅಲ್ವಾ? ಹಣನೇ ಇಲ್ಲ ಅಂದರೆ ಯಾರಾದ್ರೂ ಕೆಲಸ, ಸಂಬಳ ಇಲ್ಲದ್ರೆ ಯಾರಾದ್ರೂ ಕೆಲಸ ಮಾಡ್ತಾರ? ನಾನು, ನೀವು ಎಲ್ಲ ಅಲ್ವಾ? ಓಕೆ, ಸೊ ಕ್ಯಾಪಿಟಲ್ ಇದೆ, ಲ್ಯಾಂಡ್, ಲೇಬರ್ ಇಲ್ಲ ಅಂದರೆ ಯಾರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ವಾ? ಇನ್ವೆಸ್ಟ್ಮೆಂಟ್ ನಾನು ರೆಡಿ ಇದ್ದೀನಿ, ಭೂಮಿನೂ ಇಲ್ಲ, ಕೆಲಸ ಮಾಡೋದಿಲ್ಲ, ತಗೊಂಡು ಏನು ಮಾಡ್ತೀನಿ? ನಿಮ್ಮ ಅಮೌಂಟನ್ನು, ನಿನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಏನು ಮಾಡೋಕ್ಕಾಗುತ್ತೆ? ನೆಕ್ಕಾಗುತ್ತಾ? ಭೂಮಿ ಬೇಕಲ್ವ, ಕೆಲಸ ಮಾಡೋರು ಬೇಕಾಗುತ್ತೆ. ಲೇಬರ್ಸ್ ಮೀನ್ಸ್ ಶ್ರಮ ಅಂತ ಕರಿತೀವಿ ನಾವು, ಅದನ್ನು ಕೂಲಿ ಅಂತ ಕರಿತೀವಿ. ಓಕೆ, ಲ್ಯಾಂಡ್ ಇದೆ, ಲೇಬರ್ಸ್ ಇದೆ, ಕೆಲಸ ಮಾಡೋರಿದ್ದಾರೆ, ಭೂಮಿನೂ ಇದೆ, ಬಂಡವಾಳನೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಬಂಡವಾಳನೂ ಇದೆ. ಆರ್ಗನೈಸೇಷನ್ಸ್ ಇಲ್ಲ ಅಂದರೆ ಆಗುತ್ತಾ? ನೀನು ಉತ್ಪಾದಿಸ್ತಕ್ಕಂಥ ವಸ್ತುವನ್ನು ಮಾರಾಟ ಮಾಡುವವರು, ಕೊಳ್ಳುವವರು ಮತ್ತು ಅದನ್ನು ವರ್ಗಾಯಿಸುವವರು ಇಲ್ಲ ಅಂದರೆ ಏನು ಮಾಡ್ತೀರಾ? ಕಾಲೇಜ್ ಇದೆ, ಒಂದು ವರ್ಷದಿಂದ ಕಟ್ಟಿದ್ದೀವಿ ನಾವು. ಇವತ್ತು ಸ್ಟೂಡೆಂಟ್ಸ್ ಬರಲ್ಲ, ಟೀಚರ್ಸ್ ಬರಲ್ಲ, ಪಾಠ ಮಾಡಲ್ಲ ಅಂದರೆ ಯಾರಿದೆ? ಆಸ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಎಜುಕೇಷನ್ ಸೆಕ್ಟರ್ ಕಂಡಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ವಿತ್ ಟೀಚರ್ಸ್ ಅಬೌಟ್ ದ ವೆರಿ ಇಂಪಾರ್ಟೆಂಟ್ ಆಫ್ ಫ್ಯಾಕ್ಟರ್ ಇನ್ ಎಜುಕೇಷನ್ ಸೆಕ್ಟರ್, ವೆರಿ ಇಂಪಾರ್ಟೆಂಟ್ ಆಫ್ ಎಜುಕೇಷನ್ ಸೆಕ್ಟರ್. ರೈಟ್, ದ ಕೋರ್ಡಿನೇಷನ್ಸ್ ಏನಿದೆ ದಟ್ ಈಸ್ ದ ಆರ್ಗನೈಸೇಷನ್. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿರ್ತಕ್ಕಂಥ ಒಂದು ವಲಯ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಸಂಘಟನೆ ಅಂತ ಕರಿತೀವಿ. ಪಾಠ ಮಾಡೋರಿದ್ರೆ ಕೇಳ್ತಾರೆ, ಕೇಳರಿದ್ರೆ ಪಾಠ ಮಾಡ್ತಾರಲ್ವಾ? ಎರಡೂ ಇಲ್ಲ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗೇನೆ, ಸೊ ಕ್ಯಾಪಿಟಲ್ ಇದೆ ಬಟ್ ಆರ್ಗನೈಸೇಷನ್ಸ್ ಇಲ್ಲ ಅಂದರೆ ಮಾಡಲಿಕ್ಕಾಗುತ್ತೆ ನಮ್ಮಲ್ಲಿ. ಸೊ ಈರುಳ್ಳಿ ಮಾರುಕಟ್ಟೆಯಲ್ಲಿ ಬೆಳೀತಾ ಇದೆ, ಬಟ್ ಮನೆ ಹತ್ರ ತರಬೇಕಂದ್ರೆ ಇಲ್ಲ ನಾನು ಹೋಗ್ಬೇಕು, ಇಲ್ಲ ಅವ್ರು ಬರಬೇಕಲ್ವಾ? ಎರಡೂ ಆಗಲಿಲ್ಲ ಅಂದರೆ ಯಾವುದೋ ಒಂದು ಊರಲ್ಲಿ ಇದ್ದ ಹಾವೇರಿ ಹತ್ರ ಮೆಣಸಿಕಾಯಿ ಬೆಳೀತಾರೆ ಅಂತ ಇಟ್ಕೊಳ್ಳಿ. ಸೊ ಮೆಣಸಿಕಾಯಿ ಅಲ್ಲಿ ಬೆಳೆದಾಗ ಅಲ್ಲೇ ಇತ್ತು ಅಂದರೆ ಅದು ಇಲ್ಲಿ ತಲುಪೋದು ಹೆಂಗೆ? ಅವನಿಗಲ್ಲಿ ಇನ್ಕಮ್ ಇಲ್ಲ, ನಮ್ಮ ಹತ್ರ ಇನ್ಕಮ್ ಇದ್ರೂ ಕೊಳ್ಳೋಕೆ ಬರೋಂಗಿಲ್ಲ, ಟ್ರಾನ್ಸ್ಪೋರ್ಟ್ ಸಮಸ್ಯೆ. ಸೊ ಇದು ಸಮಸ್ಯೆ ಆಗ್ತಾ ಹೋಗುತ್ತೆ ಅಂತ ಒಂದು ಅಂಶ. ಹಾಗಾಗಿ ಸೊ ಇಂಪಾರ್ಟೆಂಟ್ ಫಸ್ಟ್ ಒನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್. ಲ್ಯಾಂಡ್ ವಿತೌಟ್ ಲೇಬರ್ ಇಮ್ಯಾಜಿನೇಷನ್, ಲೇಬರ್ ಆ್ಯಂಡ್ ಲ್ಯಾಂಡ್ ವಿತೌಟ್ ದಿ ಕ್ಯಾಪಿಟಲ್ ಇಮ್ಯಾಜಿನೇಷನ್, ಲೇಬರ್, ಲ್ಯಾಂಡ್, ಕ್ಯಾಪಿಟಲ್ ವಿತೌಟ್ ದಿ ಆರ್ಗನೈಸೇಷನ್ಸ್ ಇಮ್ಯಾಜಿನೇಷನ್ಸ್. ಒಂದನ್ನು ಬಿಟ್ಟು ಒಂದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಆರ್ಗನೈಸೇಷನ್ಸ್ ಇಂಪಾರ್ಟೆಂಟ್, ಕ್ಯಾಪಿಟಲ್ ಇಂಪಾರ್ಟೆಂಟ್, ಲೇಬರ್ ಇಂಪಾರ್ಟೆಂಟ್ ಆ್ಯಂಡ್ ಲ್ಯಾಂಡ್ ಆಲ್ಸೋ ಇಂಪಾರ್ಟೆಂಟ್. ಸೊ ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ದ ಪ್ರೊಡಕ್ಷನ್ಸ್ ಆಫ್ ಔಟ್ಪುಟ್. ಇವು 4 ಇದ್ದಾಗ ಮಾತ್ರ ನಾವು ಉತ್ಪಾದನೆಯಲ್ಲಿ ನಾವು ಹೆಚ್ಚಳವನ್ನು, ಗ್ರೋತನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ವಾಟ್ ಆರ್ ದಿ ವರ್ಕ್ ಇನ್ ಪರ್ಟಿಕ್ಯುಲರ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್? ಏನು ಕೆಲಸ ಮಾಡುತ್ತೆ ಹಾಗಾದರೆ? ಭೂಮಿಯ ಕೆಲಸ ಏನು? ಶ್ರಮದ ಕೆಲಸ ಏನು? ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್. What is work from land? What is work from labor?
what is from capital, what is from organizations. So very simple. The land is the free gifts of nature. The free gift of nature. ಇದೊಂದು ನೈಸರ್ಗಿಕವಾಗಿ ಉಚಿತವಾಗಿ ಸಿಗ್ತಕ್ಕಂಥ ಒಂದು ಅಂಶ ಅಲ್ವಾ. ಇವೇನು ಪ್ರಕೃತಿ ಏನಿದೆ ಇದೆಲ್ಲದು ನಮಗಾಗಿ ಕೊಟ್ಟಿರೋದು, ಯಾವುದು ದುಡ್ಡು ಕೊಟ್ಟು ತಗೊಂಡಿಲ್ಲ ನಾವು. ಇವಾಗ ನಾವೇನು ಮಾಡ್ತೀವಿ, ನಮ್ಮ ವೈಯಕ್ತಿಕ ಆಸ್ತಿ ಆಧಾರದ ಮೇಲೆ ಏನು ಮಾಡ್ತೀವಿ, ಹೆಸರನ್ನು ಬರೆಸ್ಕೊಂಡು ಅವುಗಳ ಪ್ರಾಪರ್ಟಿಗಳನ್ನು ಮತ್ತೊಬ್ಬರಿಗೆ ಮಾರ್ತಾ ಇದ್ದೀವಿ. ಸೊ ನಮಗೇನು ಸರ್ಕಾರ, ನಮಗೇನು ಈ ಒಂದು ನಿಸರ್ಗ, ಈ ಪ್ರಕೃತಿ ನಮಗೇನು ಮಾರಿಲ್ಲ, ಇದನ್ನು ಪ್ರಕೃತಿನೇ ನಾವು ಇವತ್ತು ಮಾರ್ತಾ ಇದ್ದೀವಲ್ವಾ. ವಿ ಆರ್ ಸೇಲ್ ಆಫ್ ನೇಚರ್. ವಿ ಆರ್ ಸೇಲ್ ಆಫ್ ನೇಚರ್. ನಮ್ಮ ಪ್ರಕೃತಿ ನಾವಿವತ್ತು ಮಾರ್ತಾ ಇದ್ದೀವಿ. ಉಚಿತವಾಗಿ ಸಿಕ್ಕಿರ್ತಕ್ಕಂಥದ್ದು ಏನಿದೆ, ಇಲ್ಲಿ ಭೂಮಿ ಇದೆ, ಹೌದಾ. ಆ ಭೂಮಿಯಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಸೊ ಅದನ್ನು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕೃಷಿನೋ ಅಥವಾ ಕೈಗಾರಿಕೆನೋ ಅಲ್ವಾ, ಅಥವಾ ಸೇವಾ ವಲಯಗಳನ್ನು ನಾವು ಸ್ಥಾಪನೆಯನ್ನು ಮಾಡ್ತೀವಿ, ಹೌದಾ. ಸೊ ಉಚಿತವಾಗಿ ಸಿಗ್ತಕ್ಕಂಥ ಭೂಮಿ ಏನಿದೆ ಅದರಲ್ಲಿ ನಾವೇನು ಮಾಡ್ತೀವಿ, ಉತ್ಪಾದನೆ ಚಟುವಟಿಕೆಗಳನ್ನ, ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಅಥವಾ ಸೇವಾ ವಲಯಗಳಾಗಿರ್ಬೋದು, ಅವುಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ದ ಲ್ಯಾಂಡ್ ಇಸ್ ಅ ಫ್ರೀ ಗಿಫ್ಟ್ಸ್ ಆಫ್ ನೇಚರ್, ಅವರ್ ನ್ಯಾಷನಲ್. ನಮ್ಮ ರಾಷ್ಟ್ರದ ಅಲ್ಲಿ ಸಿಗ್ತಕ್ಕಂಥದ್ದು, ಅಥವಾ ಯಾವುದೇ ದೇಶದಲ್ಲಿ ಅಷ್ಟೇ ಅದು ಫ್ರೀಯಾಗಿ ಸಿಗೋದು, ಎಲ್ಲೂ ಸಿಗೋಲ್ಲ, ಯಾವುದು ಕೊಟ್ಟಿರಲ್ಲ, ಯಾವುದು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ನಮ್ಮದು, ಇದು ನಿಮ್ಮದು, ಇದು ಅವ್ರದ್ದು ಅಂತಕ್ಕಂಥ ನಾವು ಮಾಡ್ಕೊಂಡು ಇವಾಗ ಏನು ಮಾಡ್ತಾಯಿದ್ದೀವಿ, ವ್ಯಾಪಾರವನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ದಿ ಸೆಕೆಂಡ್ ಒನ್, ದ ಫಸ್ಟ್ ಒನ್, the land is the free gifts of nature, any productions in the within land. ಸೊ ಎಲ್ಲ ಉತ್ಪನ್ನಗಳನ್ನು ಇಲ್ಲಿ ಬೇಕಾದರೆ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಒಂದು. ಲೇಬರ್, ಶ್ರಮ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಶ್ರಮ, ದ ಮೆಂಟಲ್ ಆಫ್ ಫಿಸಿಕಲ್ ವರ್ಕ್ ಡನ್ ಫಾರ್ ಇನ್ಕಮ್. ನಾವು ಆದಾಯಕ್ಕೋಸ್ಕರ ದೈಹಿಕವಾಗಿ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಾವು ಶ್ರಮ ಅಂತ ಕರಿತೀವಿ. ದ ಮೆಂಟಲ್ ಆಫ್ ಫಿಸಿಕಲ್ ವರ್ಕ್ ಡನ್ ಫಾರ್ ಇನ್ಕಮ್ ಅಲ್ವಾ. ಸೊ ಲೇಬರ್ ಮೀನ್ಸ್ ದ ಮೆಂಟಲ್ ಬೈ ಫಿಸಿಕಲ್ ವರ್ಕ್ ಡನ್ ಫಾರ್ ಇನ್ಕಮ್. ನಮ್ಮ ಆದಾಯಕ್ಕೋಸ್ಕರ ನಾವು ದೈಹಿಕವಾಗಿ ಕೆಲಸವನ್ನು ಏನು ಮಾಡ್ತೀವಲ್ಲ, ಆ ಕೆಲಸ ಸಾಮರ್ಥ್ಯವನ್ನು ನಾವಂತೀವಿ ಶ್ರಮ ಅಂತ ಕರಿತೀವಿ. ಸೊ ಹಾಗಾಗಿ ಏನು ಬೇಕಿಲ್ಲಿ, ವರ್ಕ್ ಪರ್ಫಾರ್ಮೆನ್ಸ್ ಬೇಕು. ದ ಫ್ರೀ ಗಿಫ್ಟ್ಸ್ ಇನ್ಕ್ಲೂಡ್ ದಿ ವರ್ಕ್ ಪರ್ಫಾರ್ಮೆನ್ಸ್ ಆರ್ ಫಿಸಿಕಲಿ ಡನ್. ಆ್ಯಂಡ್ ಥರ್ಡ್ ಒನ್, ದ ಕ್ಯಾಪಿಟಲ್ ಮೀನ್ಸ್, ಸೊ ಫಿಸಿಕಲ್ ಪರ್ಸನ್ಸ್ಗೆ ಏನು ಬೇಕಿಲ್ಲಿ, ಇನ್ಕಮ್ ಬೇಕಾಗುತ್ತೆ. ಆ ಇನ್ಕಮ್ ಸೋರ್ಸಸ್ ಏನಿದೆ ಇನ್ ದ ಕ್ಯಾಪಿಟಲ್, ಸೊ ಅದು ಬಂಡವಾಳದಲ್ಲಿದೆ ಅಂದಾಗ, ಸೊ ಬಂಡವಾಳ ಹುಡ್ಕೊಂಥದ್ದು ಯಾವುದು ನಮಗೆ ಗೊತ್ತಿದೆ. ಇವತ್ತು ಸಾಕಷ್ಟು ಕ್ಯಾಪಿಟಲ್ಸ್ ಇದೆ. ಕ್ಯಾಪಿಟಲ್ ಮೀನ್ಸ್ ಬರೀ ಹಣ ಒಂದೇ ಅಲ್ಲ, ಅಲ್ಲಿ ಏನು ಬೇಕು, ಟ್ರಾನ್ಸ್ಪೋರ್ಟ್ ಬೇಕು, ಗೂಡ್ಸ್ಗಳು, ಗಾಡಿಗಳು ಬೇಕಾಗುತ್ತೆ. ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್, ಟ್ರಾನ್ಸ್ಪೋರ್ಟ್ ಆಫ್ ಮೆಷಿನರಿ ಐಟಮ್, ಟ್ರ್ಯಾಕ್ಟರ್ ಆಗಿರ್ಬೋದು, ಲಾರೀಸ್ಗಳಾಗಿರ್ಬೋದು, ಗೂಡ್ಸ್ ಕಾರ್ ಆಗಿರ್ಬೋದು, ಏನಾದರೂ ಅವುಗಳು ಬೇಕಾಗುತ್ತೆ. ಆ್ಯಂಡ್ ಕಂಪ್ಯೂಟರ್ಸ್, ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡಲಿಕ್ಕೆ, ಸರ್ವಿಸ್ ಮಾಡಲಿಕ್ಕೆ ಏನು ಬೇಕು, ಆಮೇಲೆ ಅಪ್ಡೇಟಿಂಗ್ ಮಾಡಲಿಕ್ಕೆ, ಡಾಟಾ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ, ಔಟ್ಪುಟ್ ಇನ್ಪುಟ್ ಏನಿದೆ, ಸೊ ವ್ಯಾಲ್ಯೂಯೇಷನ್ಸ್ ಏನಿದೆ, ಜೆಡ್ಸ್ ಮಾಡಲಿಕ್ಕೆ, ಪ್ರೊಡಕ್ಷನ್ಸ್ ಆಫ್ ವ್ಯಾಲ್ಯೂಸ್ ಏನಿದೆ, ಅದನ್ನೆಲ್ಲ ಔಟ್ಪುಟ್ ಏನಿದೆ, ಇನ್ಪುಟ್ ಏನಿದೆ, ಅದನ್ನೆಲ್ಲವನ್ನು ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಬೇಕು, ಇಲ್ಲಿ ಕಂಪ್ಯೂಟರ್ಸ್ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಬೇಕಾಗುತ್ತೆ, ಟ್ರ್ಯಾಕ್ಟರ್ಸ್ಗಳು ಬೇಕಾಗುತ್ತೆ ಅಲ್ವಾ. ಸೊ ಅವೆಲ್ಲವನ್ನು ನಾವೇಂತ ಕರಿತೀವಿ, ಇವೆಲ್ಲದು ಏನಾಗುತ್ತೆ, ಇಲ್ಲಿ ಕ್ಯಾಪಿಟಲ್ ಆಗುತ್ತೆ, ಸೋರ್ಸ್ ಆಗುತ್ತೆ, ಅದು ಸಹ ಬೇಕಾಗುತ್ತೆ ಒಂದು. ಸೊ ಪ್ರೊಡಕ್ಷನ್ ಪರ್ಪಸ್. ಆ್ಯಂಡ್ ಲಾಸ್ಟ್ ಒನ್ ಇಸ್ ಆರ್ಗನೈಸೇಷನ್ಸ್. ಇಟ್ ಇಸ್ ದ ರಿಸ್ಕಿ ಜಾಬ್ ಅಂತ ನಾವು ಕರಿತೀವಿ ಇದನ್ನು. ಇದೊಂದು ಭಾಳಷ್ಟು ಕಷ್ಟಕರ ಆಗಿರುತ್ತೆ ಕೆಲಸ. ಉತ್ಪಾದನೆ ಆಗಿರ್ತಕ್ಕಂಥದ್ದೆಲ್ಲ ಸುಲಭ. ಇಲ್ಲಿ ಭೂಮಿ ಸಿಕ್ಕಿದೆ, ಉತ್ಪಾದನೆ ಮಾಡೋಕ್ಕೆ ಕೆಲಸಗಾರ ಸಿಕ್ಕಿದರೆ ಉತ್ಪಾದಿಸ್ತೀವಿ. ಬಂಡವಾಳ ಇದೆ, ಉತ್ಪಾದನೆ ರೆಡಿಯಾಗಿದೆ. ಭೂಮಿ ಸಿಕ್ಕಿದೆ ಉತ್ಪಾದನೆಗೆ, ಕೆಲಸಗಾರ ಸಿಕ್ಕಿದರೆ ಉತ್ಪಾದಿಸ್ಲಿಕ್ಕೆ ಕೆಲಸ ಆಗ್ತಿದೆ. ಕ್ಯಾಪಿಟಲ್ ಇದೆ, ಬಂಡವಾಳ ಇದೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಉತ್ಪಾದನೆ ರೆಡಿಯಾಗಿದೆ. ಬಟ್ ಇಟ್ ಆರ್ ಟ್ರಾನ್ಸ್ಪೋರ್ಟ್ ಆಫ್ ರಿಸ್ಕಿ ಜಾಬ್ ಅಂತ ನಾವು ಇದನ್ನು ಒಂದು ಉತ್ಪಾದನಾ ಕ್ಷೇತ್ರದಿಂದ ಮಾರುಕಟ್ಟೆಗೆ ವರ್ಗಾಯಿಸಬೇಕಾದ್ರೆ ಅಲ್ಲಿ ಬಹಳಷ್ಟು ರಿಸ್ಕ್ ಆಗಿರುತ್ತೆ. ಹಾಗಾಗಿ ದ ರಿಸ್ಕ್ ಟೇಕರ್ ಅಂತ ಕರಿತೀವಿ ನಾವು ಇದನ್ನು. ಯಾಕಂದರೆ ಒಂದು ಸಂಘಟನಾಕಾರ ಸಾಕಷ್ಟು ಏನು ಮಾಡಬೇಕು, ಕಷ್ಟಪಡಬೇಕಾಗುತ್ತೆ. ಒಂದು ವಸ್ತುವನ್ನು ಮಾರುಕಟ್ಟೆಯಲ್ಲಿ ಅದನ್ನು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಪ್ರೈಸ್ ಮೇಲೆ ಅದನ್ನು ಮಾರಾಟ ಮಾಡೋದಿದೆಯಲ್ಲ, ಅದನ್ನು ಮಾರುಕಟ್ಟೆಗೆ ತರೋದಿದೆಯಲ್ಲ, ಅದು ತುಂಬಾ ಕಷ್ಟವಾಗಿರ್ತಕ್ಕಂಥ ಕೆಲಸ. ಉತ್ಪಾದನೆ ಏನು ಮಾಡಿಬಿಡ್ತೀವಿ ನಿಂತ್ಕೊಂಡು ಅಲ್ವಾ, ಸಂಬಳ ಕೊಟ್ಬಿಡ್ತೀವಿ, ಎಲ್ರಿಗೂ ಉತ್ಪಾದನೆ ಮಾಡ್ಕೊಂಡು ಇಟ್ಕೊಂಡ್ಬರ್ತೀವಿ. ಬಟ್ ಆಫ್ಟರ್ ಪ್ರೊಡಕ್ಷನ್ಸ್, ಉತ್ಪಾದನೆ ನಂತರ ಏನು ಮಾಡಿ ಅದನ್ನು ಮಾರುಕಟ್ಟೆಗೆ ತರಬೇಕಲ್ಲ, ಅದು ಭಾಳಷ್ಟು ಕಷ್ಟ. ಯಾಕಂದರೆ ಅದನ್ನು ಕೆಲವರು ರಿಜೆಕ್ಟ್ ಮಾಡ್ತಾರೆ ವಸ್ತುಗಳನ್ನು, ಇನ್ನು ಕೆಲವರು ಬೇರೆ ಥರ ಕೇಳ್ತಾರೆ ಹೋಗ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ನನಗೆ ಈ ಥರ ಇರಬೇಕಾಗಿತ್ತು ಅಂತಕ್ಕಂಥ ಒಂದು ವಾಂಟ್ಸ್ ಏನಿದೆ, ಹ್ಯೂಮನ್ ವಾಂಟ್ಸ್ ಅಂತ ನಾವು ಕರಿತೀವಿ, ಮಾನವನ ಬಯಕೆಗಳು. ಸೊ ಹ್ಯೂಮನ್ ವಾಂಟ್ಸ್ ಇಸ್ ಮೋರ್, ಅವನ ಅಪರಿಮಿತ ಬಯಕೆಗಳಿದೆ ಮಾನವನಲ್ಲಿ ಅಲ್ವಾ.
ಒಂದು ಬೇಕಂದ್ರೆ ಮತ್ತು ಫುಡ್ ಕೊಟ್ಟಾಗ ಕ್ಲಾತ್ ಕೇಳ್ತಾನೆ, ಕ್ಲಾತ್ ಕೊಟ್ಟಾಗ ಮನೆ ಹೌಸ್ ಕೇಳ್ತಾನೆ, ಸೆಟರ್ ಕೇಳ್ತಾನೆ, ಸೆಟರ್ ಕೊಟ್ಟ ತಕ್ಷಣ ಏನು ಮಾಡ್ತಾನೆ ಎಜುಕೇಷನ್ಸ್ ಆದಮೇಲೆ ಏನು ಕೇಳ್ತಾನೆ, ಫೆಸಿಲಿಟೀಸ್ ಕೇಳ್ತಾನೆ. ಸೊ ಈ ಥರ ಏನಾಗುತ್ತೆ, ಅದು ಒನ್ ಯುಟಿಲಿಟಿ ಸ್ಯಾಟಿಸ್ಫೈ ದಟ್ ಅನದರ್ ಯುಟಿಲಿಟಿ ವಾಂಟ್ಸ್. ಒಂದನ್ನು ನಾವು ಕೊಟ್ಟಾಗ ಮತ್ತೊಂದನ್ನು ಕೇಳ್ತಾ ಹೋಗ್ತಾರೆ. ಸೊ ಹಾಗೆಯೇ ರಿಸ್ಕ್ ಟೇಕರ್ಸ್ ಮೀನ್ಸ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಜೊತೆಗೆ ದ ಬೈಂಡರ್ ಆಫ್ ಅದರ್ ಫ್ಯಾಕ್ಟರ್ಸ್, ಇವನು ಉಳಿದಂಥ ಎಲ್ಲ ಘಟಕಗಳಂತಲೂ ಇವನೇನಾಗ್ತಾನೆ, ಒಬ್ಬ ಸಂಘಟನಾಕಾರರ ಕೆಲಸ ಏನಿದೆ ಇಲ್ಲಿ ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥದ್ದು. ಇವನು ಮಾರುಕಟ್ಟೆಗೆ ವಸ್ತುಗಳನ್ನು ತಲುಪಿಸಬೇಕು, ಅಲ್ಲಿ ಮಾರಾಟವನ್ನು ಮಾಡಬೇಕು. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಏನಾಗಿರುತ್ತೆ ಇಲ್ಲಿ ಆರ್ಗನೈಸೇಷನ್ಗೆ ಇರ್ತದೆ. ಹಾಗೆಯೇ ದ ಪ್ರೊಡಕ್ಷನ್ಸ್ ಆಫ್ ಫೇಲ್ಯೂರ್ ವ್ಯಾಲ್ಯೂಸ್ ಇಸ್ ಡಿಪೆಂಡ್ ಅಪಾನ್ ಆರ್ಗನೈಸೇಷನ್, ಸಕ್ಸಸ್ ವ್ಯಾಲ್ಯೂಸ್ ಡಿಪೆಂಡ್ ಅಪಾನ್ ಆರ್ಗನೈಸೇಷನ್. ಒಂದು ಉತ್ಪಾದನೆಯ ಸಕ್ಸಸ್ ಅಂದರೆ ಯಶಸ್ಸು ಈ ಸಂಘಟನಾಕಾರರ ಮೇಲೆ ಇರ್ತದೆ. ಒಬ್ಬ ಉತ್ಪಾದನಾಕಾರರ ಅಥವಾ ಒಂದು ಉತ್ಪಾದನಾ ಕೈಗಾರಿಕೆಯ ಒಂದು ಫೇಲ್ಯೂರು ಅಂದರೆ ಸೋಲು ಏನಾಗಿರುತ್ತೆ, ಸಂಘಟನಾಕಾರರ ಮೇಲೆ ಏನಾಗುತ್ತೆ, ಅದು ಇಟ್ಕೊಂಡಿರುತ್ತೆ. ಸಕ್ಸಸ್ ಡಿಪೆಂಡ್ ಅಪಾನ್ ಆರ್ಗನೈಸೇಷನ್, ಫೇಲ್ಯೂರ್ ಡಿಪೆಂಡ್ ಅಪಾನ್ ಪ್ರೊಡಕ್ಷನ್ಸ್ ಆರ್ಗನೈಸೇಷನ್ಸ್. ಒಂದು ಯಶಸ್ಸು ಮತ್ತು ಒಂದು ಸೋಲು ಎರಡೂ ಸಹ ಏನಾಗುತ್ತೆ ಇಲ್ಲಿ ಸಂಘಟನಾಕಾರರ ಮೇಲೆ ಇರುತ್ತೆ. ಹಾಗಾಗಿ ಸಂಘಟನಾಕಾರರು ಭಾಳಷ್ಟು ಏನು ಮಾಡಬೇಕು, ರಿಸ್ಕನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಪ್ರೊಡಕ್ಷನ್ಸನ್ನು ಒಂದು ಸೊಸೈಟಿಗೆ, ಒಂದು ಯೂನಿವರ್ಸಿಟಿಗೆ ಏನು ಮಾಡಬೇಕಾಗುತ್ತೆ, ಅವನು ಯೂಸ್ ಮಾಡಬೇಕಾಗುತ್ತೆ. ಓಕೆ, ದ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಪ್ರೊಡಕ್ಷನ್ಸ್ ಅಂಡ್ ಕಾಸ್ಟ್ ಇನ್ ದ ಥರ್ಡ್ ಚಾಪ್ಟರ್. ದ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ವೆರಿ ಡಿಫರೆನ್ಸ್ ಆಫ್ ವೇರಿಯೇಷನ್. ಪ್ರೊಡಕ್ಷನ್ಸ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಪ್ರೊಡಕ್ಷನ್ಸ್, ದ given the raw materials of process of output, and cost is all the expenditures we are called ಕಾಸ್ಟ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಥಿಯರಿ ಆಫ್ ಪ್ರೊಡಕ್ಷನ್ಸ್, ಉತ್ಪಾದನಾ ಸಿದ್ಧಾಂತ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದು ಏನು ಹೇಳ್ತಾ ಹೋಗುತ್ತೆ, ದ ಕ್ರಿಯೇಟ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ಯುಟಿಲಿಟೀಸ್ ಅಂತ ಕರಿತೀವಿ. ಕ್ರಿಯಾತ್ಮಕ ಮತ್ತು ಮೌಲ್ಯ ಮತ್ತು ತೃಪ್ತಿದಾಯಕ ಇರ್ತಕ್ಕಂಥದ್ದೇ ಉತ್ಪಾದನೆ ಆಗಿರುತ್ತೆ. ವಿತ್ ಇನ್ಪುಟ್ಸ್ ಆರ್ ಕನ್ವರ್ಟೆಡ್ ಔಟ್ಪುಟ್ಸ್ ಅಂತ ಕರಿತೀವಿ. ಆದಾನಗಳನ್ನು ನಾವು ರಫ್ತುಗಳನ್ನಾಗಿ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಉತ್ಪಾದನೆ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಇಂಡಿವಿಜುವಲ್ಸ್ ಡೆಫಿನೇಷನ್ಸ್ ಆಫ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್. And finally, factors of productions. The factors are the importance of land, labor, capital and organization. Land is a free gift of nature. Labor, it is the physical work done. And capital, it is the maintenance or productions ಏನಿದೆ the man-made productions anta karitivi. Tractor, computer, car, UTC in the market. And last finally was organizations, ಸಂಘಟನೆ ಅಂತ ನಾವು ಕರಿತೀವಿ. ದ ರಿಸ್ಕ್ ಟೇಕರ್ಸ್, ಇವರು ಸಾಕಷ್ಟು ಏನು ಮಾಡ್ತಾರೆ, ಒಂದು ರಿಸ್ಕನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಷಯದ ಆರ್ಗನೈಸೇಷನ್ ಆಗಿರ್ತಾರೆ. ಸೊ ಕೆ ಬೈಂಡರ್ ಆಫ್ ದಿ ಅದರ್ ಫ್ಯಾಕ್ಟರ್ಸ್, ಇತರೆ ಒಂದು ಉತ್ಪಾದನೆಗಳಿಂದ ಅದೇನಾಗುತ್ತೆ ಭಿನ್ನವಾಗಿರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಇದು